ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 35 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 11 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಗೆ 35 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 65 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 235 ಕಿಲೋಮೀಟರ್ ಆಗುತ್ತೆ. ಬೈಪಾಸಿಂದ ಅಂದರೆ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಂದ ಇಲ್ಲಿಗೆ ಕೇವಲ 5 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡಿಂದ ನಿಮಗೆ 500 ಮೀಟರ್ ಆಗುತ್ತೆ. ಇನ್ನು ಅಲ್ಲಿಂದ ಕೂಡ ಮಣ್ಣಿನ ರೋಡು ತುಂಬ ಚೆನ್ನಾಗಿದೆ, ದಾರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೇರವಾಗಿ ಕಾರು ಕೂಡ ಜಮೀನೊಳಗೆ ಹೋಗುತ್ತೆ, ದಾರಿದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಮೊದಲನೆಯದಾಗಿ ಇಲ್ಲಿ ನೀರಿನ ಸ್ಥಿತಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ. 3 ಬೋರ್ ಇದೆ, 1 TC ಇದೆ, 1 ಶೆಡ್ ಇದೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಅಂತ ಯಾವುದೇ ರೀತಿ ಈ ಭಾಗದಲ್ಲಿ ತೊಂದರೆ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲು ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ಇಲ್ಲೆಲ್ಲ ಬೆಳೆ ಕೂಡ ಚೆನ್ನಾಗಿ ಬಂದಿದೆ. 11 ಎಕರೆ 20 ಗುಂಟೆಯಲ್ಲಿ 150 ತೆಂಗಿನ ಗಿಡ ಇದೆ. ಈಗಾಗಲೇ ತೆಂಗಿನ ಗಿಡ ಕೂಡ ಬೆಳೆ ಕೊಡ್ತಾ ಇದೆ, ಬೆಳೆ ಹಂತದಲ್ಲಿದೆ. ಜೊತೆಗೆ 2 ಎಕರೆ ಮುಸುಂಬೆ ಇದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಇದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಎಲ್ಲ ಜಮೀನಿನ ಮಾಲೀಕರು ಕೆಲವೊಂದಿಷ್ಟು ವಿಚಾರವನ್ನು ಮುಚ್ಚಿಟ್ಟಿದ್ರೂ ಕೂಡ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇದರ ಬೆಲೆ, ಇಲ್ಲಿ ನೀರಿನ ಸ್ಥಿತಿ. ನೀವು ಕಾಮೆಂಟ್ ಬಾಕ್ಸಲ್ಲಿ ಕೆಲವೊಬ್ಬರು ಹೇಳ್ತಾರೆ ರೇಟ್ ಜಾಸ್ತಿ ಆಯಿತು ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇರೋದಿಲ್ಲ ಇದರಲ್ಲಿ. ಜಮೀನು ಮಾಲೀಕ ಹೇಳುವಂಥ ಬೆಲೆಯನ್ನು ನಾನು ನಿಮಗೆ ಹೇಳಿರುತ್ತೇನೆ. ಅದು ಬಿಟ್ಟು ನನ್ನ ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಯಾವುದೂ ಬೆಲೆಯನ್ನು ಹೇಳೋದಿಲ್ಲ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು, ರೆಡ್ ಸಾಯಿಲು ಎಲ್ಲವೂ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ನೀವು ಜಮೀನನ್ನು ನೋಡಲೇಬೇಕಂದಾಗ, ಈಗ ನಾವು ಕಾಲ್ ರಿಸೀವ್ ಮಾಡಿರಲ್ಲ, ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಆಫೀಸ್ ಹತ್ರನೇ ಬಂದು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಾವು ಕೂಡ ಆದಷ್ಟು ನೇರವಾಗಿ ಓನರ್ ಕಾಂಟ್ಯಾಕ್ಟೇ ಕೊಡೋದಕ್ಕೆ ಸಿದ್ಧರಿರ್ತೀವಿ. ಯಾವುದೇ ರೀತಿ ಬೇರೆ ವ್ಯವಹಾರ ಮಾಡೋದಿಲ್ಲ, ನೇರವಾಗಿ ಓನರೇ ಇರ್ತಾನೆ. ನೀವು ಕೂಡ ಬೆಲೆ ಕೂಡ ಓನರ್ ಹತ್ರ ನೇರವಾಗಿ ತಿಳ್ಕೋಬೋದು. ಇನ್ನು ಎಲ್ಲವೂ ಆದಮೇಲೆ ಇದರ ಬೆಲೆ 9 ಎಕರೆ 20 ಗುಂಟೆ ನೀರಾವರಿ, 2 ಎಕರೆ ಮುಸುಂಬೆ ಇದೆ, 150 ಗಿಡ ತೆಂಗಿನ ಗಿಡ ಇದೆ, ಒಳ್ಳೆ ಬೆಳೆ ಕೊಡುವ ಹಂತದಲ್ಲಿದೆ. ಜೊತೆಗೆ ಬೈಪಾಸ್ಗೆ 5 ಕಿಲೋಮೀಟರ್ ಆಗುತ್ತೆ. ನೀರಿನ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನಿನ 1 ಎಕರೆ 16 ಲಕ್ಷದಿಂದ 17 ಲಕ್ಷ ಹೇಳ್ತಾರೆ. 1 ಎಕರೆ ನೇರವಾಗಿ ಓನರ್ ಇರೋದ್ರಿಂದ ನೆಗೋಷಿಯಬಲ್ ಆಗುತ್ತೆ. 1 ಎಕರೆ 16ರಿಂದ 17 ಲಕ್ಷ ಹೇಳ್ತಾರೆ. ಡ್ರಿಪ್ಪಿನ ವ್ಯವಸ್ಥೆ ಇದೆ, ಎಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಒಂದು ದೊಡ್ಡ ಫ್ಲ್ಯಾಟು ನಿಮಗೆ 11 ಎಕರೆ ಜನರಲ್ ಪ್ರಾಪರ್ಟಿ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಏನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಜೊತೆಗೆ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ, ರೇಟ್ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.